ಆತ್ಮೀಯರೇ, ಸೂರ್ಯಚಂದ್ರನ್ ಗ್ಯಾಲಕ್ಸಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಸಾವಿರಾರು ವರ್ಷಗಳಿಂದ ಗಾಳಿಯನ್ನು ಉಪಯೋಗಿಸಿ ಇಂದು ಅತಿ ಸುಲಭವಾಗಿ ಗಾಳಿ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡುವಲ್ಲಿ ಯಶಸ್ವಿಯಾಗಿರುತ್ತಾನೆ. ಬೀಸುವ ಗಾಳಿಯನ್ನು ಬಳಸಿಕೊಂಡು ರೆಕ್ಕೆಗಳು ತಿರುಗುತ್ತವೆ. ಆ ರೆಕ್ಕೆಗಳು ತಿರುಗುವುದರಿಂದ ಅಲ್ಲಿ ವಿದ್ಯುತ್ ಉತ್ಪಾದನೆಯಾಗುತ್ತದೆ. ಕಂಬದ ಮೇಲ್ಗಡೆ ಸೆನ್ಸರ್ ಅಳವಡಿಕೆ ಮಾಡಿ ಗಾಳಿ ಬೀಸುವ ದಿಕ್ಕು ಕಡೆಗೆ ರೆಕ್ಕೆಗಳನ್ನು ತಿರುಗಿಸುವಂತೆ ಮಾಡಲಾಗುತ್ತದೆ. ಗಾಳಿ ವಿದ್ಯುತ್ ತಯಾರಿಸಲು ಜಗತ್ತಿನ ಎಲ್ಲ ರಾಷ್ಟ್ರಗಳು ಒತ್ತು ನೀಡಿವೆ. ಜೂನ್ 15ರಂದು ಪ್ರತಿ ವರ್ಷ ಗಾಳಿ ದಿನವನ್ನು ಆಚರಿಸಲಾಗುತ್ತದೆ. ಗುಡ್ಡ ಮತ್ತು ಪರ್ವತಗಳ ಮೇಲೆ ಸುಚಂದವಾಗಿ ಬೀಸುವ ಗಾಳಿಯನ್ನು ತಡೆದು ವಿದ್ಯುತ್ ಉಪಯೋಗಿಸಿ ಬೆಳಕು ಮತ್ತು ಇತರೆ ಕೆಲಸಗಳಿಗೆ ಉಪಯೋಗಿಸಲಾಗುತ್ತದೆ. ಪವನ್ ವಿದ್ಯುತ್ ಘಟಕ ಸ್ಥಾಪನೆ ಮಾಡಿ ವಿದ್ಯುತ್ ಕೊರತೆಯನ್ನು ನೀಗಿಸಲಾಗುತ್ತದೆ. 1990ರಲ್ಲಿ ಪವನ್ ವಿದ್ಯುತ್ ಘಟಕಗಳು ಅಭಿವೃದ್ಧಿ ಹೊಂದಿರುತ್ತವೆ. ಭಾರತ ಪವನ್ ವಿದ್ಯುತ್ ಉತ್ಪಾದನೆಯಲ್ಲಿ 5ನೇ ಸ್ಥಾನ ಪಡೆದುಕೊಂಡಿದೆ.